ಬಡ ಕುಟುಂಬದಲ್ಲಿ ಅರಳಿದ ನಾಯಕ, ಬಾಲ್ಯದಲ್ಲಿಯೇ ಮನೆ ಬಿಟ್ಟು ಸನ್ಯಾಸಿಯಂತೆ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿದ ನರೇಂದ್ರ ಮೋದಿ ತಮ್ಮ ಜೀವನವನ್ನೇ ಜನಸೇವೆಗೆ ಅರ್ಪಿಸಿದಂತ ಮಹಾಪುರುಷ. ಪ್ರಧಾನಿ ಮೋದಿಗೆ 75ನೇ ವಸಂತದ ಸಂಭ್ರಮ. ಮೋದಿ ಸಾಧನೆಯ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಬಡ ಕುಟುಂಬದಲ್ಲಿ ಜನಿಸಿದ ನಾಯಕ, ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ತೊರೆದ ಸಾಧಕ, ಸನ್ಯಾಸಿಯಾಗಿ ಸುತ್ತಾಡಿದ ಸಂತ, ಆರ್ಎಸ್ಎಸ್ ಪ್ರಚಾರಕರಾಗಿ ಕೆಲಸ ಮಾಡ್ತಿದ್ದ ಕಾರ್ಯಕರ್ತ, ಪ್ರಧಾನಿ ಪಟ್ಟ ಅಲಂಕರಿಸಿದ್ದು ಇತಿಹಾಸ. ಸತತ 12 ವರ್ಷಗಳಿಂದ ದೇಶವನ್ನ ಮುನ್ನಡೆಸ್ತಾ ಇರುವಂತಹ ಪ್ರಧಾನಿ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ 75ನೇ ಹುಟ್ಟುಹಬ್ಬ ಸಂಭ್ರಮ. ಜಗಮೆಚ್ಚಿದ ನಾಯಕನ ಸಾಧನೆ ಅಪಾರ. ಪ್ರಧಾನಿ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಮಧ್ಯಪ್ರದೇಶದ ದಾರ್ನಲ್ಲಿ ಮೆಗಾ ಜವಳಿ ಉದ್ಯಾನವನವನ್ನ ಉದ್ಘಾಟಿಸುವ ಮೂಲಕ ಪ್ರಧಾನಿ ನಮೋ 75ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲಿದ್ದಾರೆ. ಗುಜರಾತ್ನ ಮೆಹಸ್ನಾದಲ್ಲಿ ಜನಿಸಿದಂತ ಪ್ರಧಾನಿ ಮೋದಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕಾಂಗ್ರೆಸ್ಸೇತರ ಪ್ರಧಾನಿ. 5 ವರ್ಷದ 2 ಅವಧಿಯ ಸರ್ಕಾರ ನೀಡಿದ ಮೊದಲ ಕಾಂಗ್ರೆಸ್ಸೇತರ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂದಹಾಗೆ ಪ್ರಧಾನಿಯಾಗಿ ಮೋದಿ ಸಾಧನೆಗಳು ಅಪಾರ. ಇಡೀ ವಿಶ್ವವೇ ನಮೋ ಅವರನ್ನ ಹಾಡಿ ಹೊಗಳ್ತಾ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಜುಲೈನಲ್ಲಿ ಅವರು ವಿಶ್ವ ನಾಯಕರ ಡೆಮಾಕ್ರೆಟಿಕ್ ಲೀಡರ್ ಅಪ್ರೂವಲ್ ರೇಟಿಂಗ್ಸ್ ಪಟ್ಟಿಯಲ್ಲಿ 75% ಅಂಕ ಪಡೆದುಕೊಂಡಿದ್ದಾರೆ. ಕಳೆದ 11 ವರ್ಷಗಳ ಅಧಿಕಾರ ಅವಧಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ದೇಶವನ್ನ ಮುನ್ನಡೆಸಿದ್ದಾರೆ. ಮೋದಿ ಸಾಧನೆ ಗರಿ. ನರೇಂದ್ರ ಮೋದಿ ಕಾಂಗ್ರೆಸ್ಸೇತರ ಭಾರತದ ಜನಪ್ರಿಯ ಪ್ರಧಾನಮಂತ್ರಿಯಾಗಿದ್ದಾರೆ. ವಿಶ್ವದಲ್ಲಿ ಭಾರತಕ್ಕೆ ಹೊಸ ಗೌರವ ತಂದುಕೊಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಿಸಿದ ಹೆಗ್ಗಳಿಕೆಯ ನಾಯಕ. ಜಮ್ಮು ಮತ್ತು ಕಾಶ್ಮೀರದ 370 ಟ್ರಿಬಲ್ ತಲಾಕ್ ರದ್ದು. ಭಾರತದಲ್ಲಿ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು. ಸ್ಮಾರ್ಟ್ ಸಿಟಿ ಯೋಜನೆಯ ನಗರೋತ್ಥಾನ ಸ್ಥಾಪನೆ. ಡಿಜಿಟಲ್ ಭಾರತದ ನಿರ್ಮಾಣಕ್ಕೆ ಅಚಲ ಗುರಿ. ಆತ್ಮ ನಿರ್ಭರ ಭಾರತ್ ನಡಿ ಸ್ವದೇಶಿ ವಸ್ತುಗಳಿಗೆ ಒತ್ತು. ಕಡಿಮೆ ದರ ಇಂಟರ್ನೆಟ್ ಹರಿಕಾರನಾಗಿ ಮೇಕ್ ಇನ್ ಇಂಡಿಯಾ ಮೂಲಕ ವಿದೇಶಗಳಿಗೆ ಟಕ್ಕರ್ ಕೊಟ್ಟರು. ಅಮೆರಿಕ, ಚೀನಾ, ರಷ್ಯಾ ಸೇರಿ ವಿದೇಶಗಳ ಉತ್ತಮ ವ್ಯಾಪಾರ ಸಂಬಂಧ ರಚನೆ ಮಾಡಿದ್ರು. ನೆರೆಹೊರೆ ದೇಶಗಳಲ್ಲಿ ಅತಂತ್ರವಾದ್ರು. ಭಾರತವನ್ನ ಸುಭದ್ರವಾಗಿಸಿದ್ರು. ಭಾರತದ ನೌಕಾಪಡೆ, ವಾಯುಪಡೆ, ಭೂಸೇನೆಯಲ್ಲಿ ಗಮನಾರ್ಹ ಬದಲಾವಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಬಡ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿಯೇ ಮನೆ ಬಿಟ್ಟು ಸನ್ಯಾಸಿಯಂತೆ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿದ ನರೇಂದ್ರ ಮೋದಿ ತಮ್ಮ ಜೀವನವನ್ನೇ ಜನಸೇವೆಗೆ ಅರ್ಪಿಸಿದ್ರು. ಪ್ರಚಾರಕರಾಗಿ ಆರ್ಎಸ್ಎಸ್ ನಲ್ಲಿ ಕಾರ್ಯನಿರ್ವಹಿಸಿದ ಅವರು ನಂತರ ಬಿಜೆಪಿ ಮೂಲಕ ರಾಜಕೀಯ ಪ್ರವೇಶ ಮಾಡಿ 2001ರಿಂದ ಈವರೆಗೂ ರಾಜಕೀಯ ಜೀವನವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇಂದಿಗೆ ಅದು ಇತಿಹಾಸದ ಪುಟಗಳಲ್ಲಿ ಚಿನ್ನದ ಅಕ್ಷರಗಳಲ್ಲಿ ದಾಖಲಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಡ ಕುಟುಂಬದಲ್ಲಿ ಅರಳಿದ ನಾಯಕ, ಬಾಲ್ಯದಲ್ಲಿಯೇ ಮನೆ ಬಿಟ್ಟು ಸನ್ಯಾಸಿಯಂತೆ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿದ ನರೇಂದ್ರ ಮೋದಿ ತಮ್ಮ ಜೀವನವನ್ನೇ ಜನಸೇವೆಗೆ ಅರ್ಪಿಸಿದಂತ ಮಹಾಪುರುಷ. ಪ್ರಧಾನಿ ಮೋದಿಗೆ 75ನೇ ವಸಂತದ ಸಂಭ್ರಮ. ಮೋದಿ ಸಾಧನೆಯ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಬಡ ಕುಟುಂಬದಲ್ಲಿ ಜನಿಸಿದ ನಾಯಕ, ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ತೊರೆದ ಸಾಧಕ, ಸನ್ಯಾಸಿಯಾಗಿ ಸುತ್ತಾಡಿದ ಸಂತ, ಆರ್ಎಸ್ಎಸ್ ಪ್ರಚಾರಕರಾಗಿ ಕೆಲಸ ಮಾಡ್ತಿದ್ದ ಕಾರ್ಯಕರ್ತ, ಪ್ರಧಾನಿ ಪಟ್ಟ ಅಲಂಕರಿಸಿದ್ದು ಇತಿಹಾಸ. ಸತತ 12 ವರ್ಷಗಳಿಂದ ದೇಶವನ್ನ ಮುನ್ನಡೆಸ್ತಾ ಇರುವಂತಹ ಪ್ರಧಾನಿ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ 75ನೇ ಹುಟ್ಟುಹಬ್ಬ ಸಂಭ್ರಮ. ಜಗಮೆಚ್ಚಿದ ನಾಯಕನ ಸಾಧನೆ ಅಪಾರ. ಪ್ರಧಾನಿ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಮಧ್ಯಪ್ರದೇಶದ ದಾರ್ನಲ್ಲಿ ಮೆಗಾ ಜವಳಿ ಉದ್ಯಾನವನವನ್ನ ಉದ್ಘಾಟಿಸುವ ಮೂಲಕ ಪ್ರಧಾನಿ ನಮೋ 75ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲಿದ್ದಾರೆ. ಗುಜರಾತ್ನ ಮೆಹಸ್ನಾದಲ್ಲಿ ಜನಿಸಿದಂತ ಪ್ರಧಾನಿ ಮೋದಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕಾಂಗ್ರೆಸ್ಸೇತರ ಪ್ರಧಾನಿ.
5 ವರ್ಷದ 2 ಅವಧಿಯ ಸರ್ಕಾರ ನೀಡಿದ ಮೊದಲ ಕಾಂಗ್ರೆಸ್ಸೇತರ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂದಹಾಗೆ ಪ್ರಧಾನಿಯಾಗಿ ಮೋದಿ ಸಾಧನೆಗಳು ಅಪಾರ. ಇಡೀ ವಿಶ್ವವೇ ನಮೋ ಅವರನ್ನ ಹಾಡಿ ಹೊಗಳ್ತಾ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಜುಲೈನಲ್ಲಿ ಅವರು ವಿಶ್ವ ನಾಯಕರ ಡೆಮಾಕ್ರೆಟಿಕ್ ಲೀಡರ್ ಅಪ್ರೂವಲ್ ರೇಟಿಂಗ್ಸ್ ಪಟ್ಟಿಯಲ್ಲಿ 75% ಅಂಕ ಪಡೆದುಕೊಂಡಿದ್ದಾರೆ. ಕಳೆದ 11 ವರ್ಷಗಳ ಅಧಿಕಾರ ಅವಧಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ದೇಶವನ್ನ ಮುನ್ನಡೆಸಿದ್ದಾರೆ. ಮೋದಿ ಸಾಧನೆ ಗರಿ. ನರೇಂದ್ರ ಮೋದಿ ಕಾಂಗ್ರೆಸ್ಸೇತರ ಭಾರತದ ಜನಪ್ರಿಯ ಪ್ರಧಾನಮಂತ್ರಿಯಾಗಿದ್ದಾರೆ. ವಿಶ್ವದಲ್ಲಿ ಭಾರತಕ್ಕೆ ಹೊಸ ಗೌರವ ತಂದುಕೊಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಿಸಿದ ಹೆಗ್ಗಳಿಕೆಯ ನಾಯಕ. ಜಮ್ಮು ಮತ್ತು ಕಾಶ್ಮೀರದ 370 ತ್ರಿಬಲ್ ತಲಾಕ್ ರದ್ದು. ಭಾರತದಲ್ಲಿ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು. ಸ್ಮಾರ್ಟ್ ಸಿಟಿ ಯೋಜನೆಯ ನಗರೋತ್ಥಾನ ಸ್ಥಾಪನೆ. ಡಿಜಿಟಲ್ ಭಾರತದ ನಿರ್ಮಾಣಕ್ಕೆ ಅಚಲ ಗುರಿ. ಆತ್ಮ ನಿರ್ಭರ ಭಾರತ್ ನಡಿ ಸ್ವದೇಶಿ ವಸ್ತುಗಳಿಗೆ ಒತ್ತು. ಕಡಿಮೆ ದರ ಇಂಟರ್ನೆಟ್ ಹರಿಕಾರನಾಗಿ ಮೇಕ್ ಇನ್ ಇಂಡಿಯಾ ಮೂಲಕ ವಿದೇಶಗಳಿಗೆ ಟಕ್ಕರ್ ಕೊಟ್ರು. ಅಮೆರಿಕ, ಚೀನಾ, ರಷ್ಯಾ ಸೇರಿ ವಿದೇಶಗಳ ಉತ್ತಮ ವ್ಯಾಪಾರ ಸಂಬಂಧ ರಚನೆ ಮಾಡಿದ್ರು. ನೆರೆಹೊರೆ ದೇಶಗಳಲ್ಲಿ ಅತಂತ್ರವಾದ್ರು. ಭಾರತವನ್ನ ಸುಭದ್ರವಾಗಿಸಿದ್ರು. ಭಾರತದ ನೌಕಾಪಡೆ, ವಾಯುಪಡೆ, ಭೂಸೇನೆಯಲ್ಲಿ ಗಮನಾರ್ಹ ಬದಲಾವಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಬಡ ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿಯೇ ಮನೆ ಬಿಟ್ಟು ಸನ್ಯಾಸಿಯಂತೆ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿದ ನರೇಂದ್ರ ಮೋದಿ ತಮ್ಮ ಜೀವನವನ್ನೇ ಜನ ಸೇವೆಗೆ ಅರ್ಪಿಸಿದ್ರು. ಪ್ರಚಾರಕರಾಗಿ RSS ನಲ್ಲಿ ಕಾರ್ಯನಿರ್ವಹಿಸಿದ ಅವರು ನಂತರ ಬಿಜೆಪಿ ಮೂಲಕ ರಾಜಕೀಯ ಪ್ರವೇಶ ಮಾಡಿ 2001ರಿಂದ ಈವರೆಗೂ ರಾಜಕೀಯ ಜೀವನವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇಂದಿಗೆ ಅದು ಇತಿಹಾಸದ ಪುಟಗಳಲ್ಲಿ ಚಿನ್ನದ ಅಕ್ಷರಗಳಲ್ಲಿ ದಾಖಲಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಡ ಕುಟುಂಬದಲ್ಲಿ ಅರಳಿದ ನಾಯಕ. ಬಾಲ್ಯದಲ್ಲಿಯೇ ಮನೆ ಬಿಟ್ಟು ಸನ್ಯಾಸಿಯಂತೆ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿದ ನರೇಂದ್ರ ಮೋದಿ ತಮ್ಮ ಜೀವನವನ್ನೇ ಜನಸೇವೆಗೆ ಅರ್ಪಿಸಿದಂತ ಮಹಾಪುರುಷ. ಪ್ರಧಾನಿ ಮೋದಿಗೆ 75ನೇ ವಸಂತದ ಸಂಭ್ರಮ. ಮೋದಿ ಸಾಧನೆಯ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಬಡ ಕುಟುಂಬದಲ್ಲಿ ಜನಿಸಿದ ನಾಯಕ. ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ತೊರೆದ ಸಾಧಕ. ಸನ್ಯಾಸಿಯಾಗಿ ಸುತ್ತಾಡಿದ ಸಂತ. RSS ಪ್ರಚಾರಕರಾಗಿ ಕೆಲಸ ಮಾಡ್ತಿದ್ದ ಕಾರ್ಯಕರ್ತ. ಪ್ರಧಾನಿ ಪಟ್ಟ ಅಲಂಕರಿಸಿದ್ದು ಇತಿಹಾಸ. ಸತತ 12 ವರ್ಷಗಳಿಂದ ದೇಶವನ್ನ ಮುನ್ನಡೆಸ್ತಾ ಇರುವಂತಹ ಪ್ರಧಾನಿ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ 75ನೇ ಹುಟ್ಟುಹಬ್ಬ ಸಂಭ್ರಮ. ಜಗಮೆಚ್ಚಿದ ನಾಯಕನ ಸಾಧನೆ ಅಪಾರ. ಪ್ರಧಾನಿ ಮೋದಿ 75ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಮಧ್ಯಪ್ರದೇಶದ ಧಾರ್ನಲ್ಲಿ ಮೆಗಾ ಜವಳಿ ಉದ್ಯಾನವನವನ್ನ ಉದ್ಘಾಟಿಸುವ ಮೂಲಕ ಪ್ರಧಾನಿ ನಮೋ 75ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲಿದ್ದಾರೆ. ಗುಜರಾತ್ನ ಮೆಹಸ್ನಾದಲ್ಲಿ ಜನಿಸಿದಂತ ಪ್ರಧಾನಿ ಮೋದಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕಾಂಗ್ರೆಸ್ಸೇತರ ಪ್ರಧಾನಿ. 5 ವರ್ಷದ 2 ಅವಧಿಯ ಸರ್ಕಾರ ನೀಡಿದ ಮೊದಲ ಕಾಂಗ್ರೆಸ್ಸೇತರ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂದಹಾಗೆ ಪ್ರಧಾನಿಯಾಗಿ ಮೋದಿ ಸಾಧನೆಗಳು ಅಪಾರ. ಇಡೀ ವಿಶ್ವವೇ ನಮೋ ಅವರನ್ನ ಹಾಡಿ ಹೊಗಳ್ತಾ ಇದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಜುಲೈನಲ್ಲಿ ಅವರು ವಿಶ್ವ ನಾಯಕರ ಡೆಮಾಕ್ರೆಟಿಕ್ ಲೀಡರ್ ಅಪ್ರೂವಲ್ ರೇಟಿಂಗ್ಸ್ ಪಟ್ಟಿಯಲ್ಲಿ 75% ಅಂಕ ಪಡೆದುಕೊಂಡಿದ್ದಾರೆ. ಕಳೆದ 11 ವರ್ಷಗಳ ಅಧಿಕಾರ ಅವಧಿಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ದೇಶವನ್ನ ಮುನ್ನಡೆಸಿದ್ದಾರೆ. ಮೋದಿ ಸಾಧನೆ ಗರಿ. ನರೇಂದ್ರ ಮೋದಿ ಕಾಂಗ್ರೆಸ್ಸೇತರ ಭಾರತದ ಜನಪ್ರಿಯ ಪ್ರಧಾನಮಂತ್ರಿಯಾಗಿದ್ದಾರೆ. ವಿಶ್ವದಲ್ಲಿ ಭಾರತಕ್ಕೆ ಹೊಸ ಗೌರವ ತಂದುಕೊಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಿಸಿದ ಹೆಗ್ಗಳಿಕೆಯ ನಾಯಕ. ಜಮ್ಮು ಮತ್ತು ಕಾಶ್ಮೀರದ 370 ತ್ರಿಬಲ್ ತಲಾಕ್ ರದ್ದು. ಭಾರತದಲ್ಲಿ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು. ಸ್ಮಾರ್ಟ್ ಸಿಟಿ ಯೋಜನೆಯ ನಗರೋತ್ಥಾನ ಸ್ಥಾಪನೆ. ಡಿಜಿಟಲ್ ಭಾರತದ ನಿರ್ಮಾಣಕ್ಕೆ ಅಚಲ ಗುರಿ. ಆತ್ಮ ನಿರ್ಭರ ಭಾರತ್ ನಡಿ ಸ್ವದೇಶಿ ವಸ್ತುಗಳಿಗೆ ಒತ್ತು. ಕಡಿಮೆ ದರ ಇಂಟರ್ನೆಟ್ ಹರಿಕಾರನಾಗಿ ಮೇಕ್ ಇನ್ ಇಂಡಿಯಾ ಮೂಲಕ ವಿದೇಶಗಳಿಗೆ ಟಕ್ಕರ್ ಕೊಟ್ರು. ಅಮೆರಿಕ, ಚೀನಾ, ರಷ್ಯಾ ಸೇರಿ ವಿದೇಶಗಳ ಉತ್ತಮ ವ್ಯಾಪಾರ ಸಂಬಂಧ ರಚನೆ ಮಾಡಿದ್ರು. ನೆರೆಹೊರೆ ದೇಶಗಳಲ್ಲಿ ಅತಂತ್ರವಾದ್ರು. ಭಾರತವನ್ನ ಸುಭದ್ರವಾಗಿಸಿದ್ರು. ಭಾರತದ ನೌಕಾಪಡೆ, ವಾಯುಪಡೆ, ಭೂಸೇನೆಯಲ್ಲಿ ಗಮನಾರ್ಹ ಬದಲಾವಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಬಡ ಕುಟುಂಬ
ಕುಟುಂಬದಲ್ಲಿ ಹುಟ್ಟಿ ಬಾಲ್ಯದಲ್ಲಿಯೇ ಮನೆ ಬಿಟ್ಟು ಸನ್ಯಾಸಿಯಂತೆ ದೇಶದ ನಾನಾ ಭಾಗಗಳಲ್ಲಿ ಸಂಚರಿಸಿದ ನರೇಂದ್ರ ಮೋದಿ ತಮ್ಮ ಜೀವನವನ್ನೇ ಜನಸೇವೆಗೆ ಅರ್ಪಿಸಿದ್ರು. ಪ್ರಚಾರಕರಾಗಿ RSS ನಲ್ಲಿ ಕಾರ್ಯನಿರ್ವಹಿಸಿದ ಅವರು ನಂತರ ಬಿಜೆಪಿ ಮೂಲಕ ರಾಜಕೀಯ ಪ್ರವೇಶ ಮಾಡಿ 2001ರಿಂದ ಈವರೆಗೂ ರಾಜಕೀಯ ಜೀವನವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇಂದಿಗೆ ಅದು ಇತಿಹಾಸದ ಪುಟಗಳಲ್ಲಿ ಚಿನ್ನದ ಅಕ್ಷರಗಳಲ್ಲಿ ದಾಖಲಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.